ಒಬ್ಬ ಮಹಾನ್ ಗುರು ಹೇಳಿದ ಒಂದು ಮಾತು ಇಂದಿಗೂ ಸಾವಿರಾರು ಜನರ ಜೀವನವನ್ನು ಬದಲಾಯಿಸುತ್ತಿದೆ. ಆ ಮಾತು ಯಾರದು ಗೊತ್ತೇ? ಅದು ರಾಘವೇಂದ್ರ ಸ್ವಾಮಿಯವರದು. ಭಕ್ತಿಯೊಂದಿಗೆ ನನ್ನನ್ನು ನೆನೆಸುವವರನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಇದು ಕೇವಲ ಮಾತಲ್ಲ, ಇದು ಲಕ್ಷಾಂತರ ಭಕ್ತರು ಅನುಭವಿಸಿರುವ ಸತ್ಯ. ಇಂದು ನಾವು ಗುರುರಾಯರು ನೀಡಿದ ಅಮೂಲ್ಯ ಉಪದೇಶಗಳನ್ನು ತಿಳಿದುಕೊಳ್ಳೋಣ. ಈ ಉಪದೇಶಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಈ ಲೋಕದಲ್ಲಿ ಹಣ, ಪದವಿ, ಅಧಿಕಾರ ಇವೆಲ್ಲವೂ ತಾತ್ಕಾಲಿಕ. ಆದರೆ ಧರ್ಮ, ಭಕ್ತಿ ಮತ್ತು ಸತ್ಯ ಮಾತ್ರ ಶಾಶ್ವತ. ಗುರುರಾಯರು ಹೇಳಿದ ಮೊದಲ ಪಾಠವೇ ಇದು. 17ನೇ ಶತಮಾನದಲ್ಲಿ ಭೂಮಿಗೆ ಒಂದು ಮಹಾನ್ ಆತ್ಮ ಅವತರಿಸಿತು. ತಮಿಳುನಾಡಿನ ಭುವನಗಿರಿ ಎಂಬ ಸ್ಥಳದಲ್ಲಿ ಒಬ್ಬ ಬಾಲಕ ಜನಿಸಿದ. ಆ ಬಾಲಕನ ಹೆಸರು ವೆಂಕಟನಾಥ. ಬಾಲ್ಯದಿಂದಲೇ ವೆಂಕಟನಾಥ ಅತ್ಯಂತ ಬುದ್ಧಿವಂತನಾಗಿದ್ದ. ವೇದಗಳು, ಶಾಸ್ತ್ರಗಳು, ಸಂಸ್ಕೃತ, ತತ್ವಶಾಸ್ತ್ರ ಇವೆಲ್ಲವನ್ನೂ ಅವನು ಅಸಾಧಾರಣವಾಗಿ ಕಲಿತ. ಆದರೆ ಜೀವನ ಸುಲಭವಾಗಿರಲಿಲ್ಲ. ಅವನ ಕುಟುಂಬ ತುಂಬಾ ಬಡವಾಗಿತ್ತು. ಕೆಲ ದಿನಗಳಲ್ಲಿ ಊಟಕ್ಕೂ ಕಷ್ಟವಾಗುತ್ತಿತ್ತು. ಆದರೂ ವೆಂಕಟನಾಥ ಎಂದಿಗೂ ದೈವಭಕ್ತಿಯನ್ನು ಬಿಟ್ಟಿರಲಿಲ್ಲ. ಒಮ್ಮೆ ಮನೆಯಲ್ಲೇ ಆಹಾರವಿಲ್ಲ. ಪತ್ನಿ ಸರಸ್ವತಿಯಮ್ಮ ಕಣ್ಣೀರಿಟ್ಟಳು. ಆದರೆ ವೆಂಕಟನಾಥ ಶಾಂತವಾಗಿ ಹೇಳಿದನು, ದೇವರು ನಮಗೆ ಪರೀಕ್ಷೆ ಕೊಡುತ್ತಾನೆ, ಆದರೆ ಬಿಟ್ಟು ಹೋಗುವುದಿಲ್ಲ. ಅವರು ದಿನವೂ ಪೂಜೆ ಮಾಡುತ್ತಿದ್ದರು. ಹೀಗಾಗಿ ನಿಧಾನವಾಗಿ ಅವರ ಜೀವನದಲ್ಲಿ ದೈವಿಕ ಶಕ್ತಿ ಬೆಳೆಯತೊಡಗಿತು. ಜನರು ಹೇಳುತ್ತಿದ್ದರು, ಈ ವೆಂಕಟನಾಥ ಸಾಮಾನ್ಯ ವ್ಯಕ್ತಿಯಲ್ಲ. ಅವರ ಮಾತುಗಳು, ಅವರ ಆಶೀರ್ವಾದಗಳು ಎಲ್ಲವೂ ನಿಜವಾಗುತ್ತಿವೆ. ಒಂದು ದಿನ ಗುರುಗಳು ವೆಂಕಟನಾಥನಿಗೆ ಹೇಳಿದರು, ನೀನು ಸನ್ಯಾಸ ಸ್ವೀಕರಿಸಬೇಕು. ಇದು ದೊಡ್ಡ ತೀರ್ಮಾನ. ಕುಟುಂಬವನ್ನು ಬಿಟ್ಟು ಲೋಕಕ್ಕಾಗಿ ಬದುಕಬೇಕು. ಆದರೆ ದೈವದ ಆದೇಶವಾಗಿತ್ತು. ವೆಂಕಟನಾಥ ಸನ್ಯಾಸ ಸ್ವೀಕರಿಸಿದರು. ಆ ದಿನದಿಂದಲೇ ಅವರು ಶ್ರೀ ರಾಘವೇಂದ್ರ ತೀರ್ಥರು ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದು ಪ್ರಸಿದ್ಧರಾದರು. ರಾಯರ ಮಹಿಮೆಗಳಲ್ಲಿ ದೊಡ್ಡದು ವಾಕ್ಸಿದ್ಧಿ. ಅಂದರೆ ಅವರು ಹೇಳಿದ ಮಾತುಗಳು ಖಂಡಿತವಾಗಿ ನಿಜವಾಗುತ್ತವೆ. ಏಕೆ ಗೊತ್ತೇ? ಏಕೆಂದರೆ ಅವರ ಮನಸ್ಸು ಸಂಪೂರ್ಣ ಪವಿತ್ರವಾಗಿತ್ತು. ಅವರ ಜೀವನದಲ್ಲಿ ಇದ್ದ ಗುಣಗಳು ಶಿಸ್ತು, ಸದಾಚಾರ, ಭಕ್ತಿ, ಧ್ಯಾನ, ಪರೋಪಕಾರ, ಸಕಾರಾತ್ಮಕ ಚಿಂತನೆ. ಈ ಎಲ್ಲ ಗುಣಗಳು ಒಬ್ಬರಲ್ಲಿ ಸೇರಿದಾಗ ಅವನ ಮಾತುಗಳಿಗೆ ದೈವಿಕ ಶಕ್ತಿ ಬರುತ್ತದೆ. ಅದರ ಕಾರಣದಿಂದ ರಾಯರ ಆಶೀರ್ವಾದಗಳು ಎಂದಿಗೂ ವ್ಯರ್ಥವಾಗಲಿಲ್ಲ. ರಾಯರು ತಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದರು. ಒಮ್ಮೆ ಒಬ್ಬ ಭಕ್ತನು ದೊಡ್ಡ ಸಂಕಷ್ಟದಲ್ಲಿ ಇದ್ದ. ಅವನು ರಾಯರ ಬಳಿ ಬಂದು ಅಳಲು ತೋರಿಸಿದ. ರಾಯರು ಕೇವಲ ಒಂದು ಮಾತು ಹೇಳಿದರು, ಭಯಪಡಬೇಡ, ಎಲ್ಲವೂ ಸರಿಯಾಗುತ್ತದೆ. ಕೆಲವೇ ದಿನಗಳಲ್ಲಿ ಅವನ ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಯಿತು. ಇಂತಹ ಸಾವಿರಾರು ಘಟನೆಗಳಿವೆ. ಆದ್ದರಿಂದಲೇ ಭಕ್ತರು ರಾಯರನ್ನು ಕರೆಯುತ್ತಾರೆ ಭಕ್ತರ ಕಲ್ಪವೃಕ್ಷ ರಾಯರು. ಭೂಮಿಯಲ್ಲಿ ಶಾಶ್ವತವಾಗಿ ಉಳಿಯಲು ಒಂದು ಮಹತ್ವದ ನಿರ್ಧಾರ ಮಾಡಿದರು. ಅವರು ಜೀವಂತವಾಗಿಯೇ ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದರು. ಆದರೆ ಅವರು ಭಕ್ತರಿಗೆ ಒಂದು ಮಾತು ಕೊಟ್ಟರು, ನಾನು 700 ವರ್ಷಗಳವರೆಗೆ ಇಲ್ಲಿ ಭಕ್ತರನ್ನು ಕಾಪಾಡುತ್ತೇನೆ. ಇಂದಿಗೂ ಸಾವಿರಾರು ಜನರು ಮಂತ್ರಾಲಯಕ್ಕೆ ಹೋಗಿ ಅವರ ಅನುಗ್ರಹವನ್ನು ಪಡೆಯುತ್ತಾರೆ. ರಾಯರ ಕೃಪೆ ಪಡೆಯಲು ದೊಡ್ಡ ಯಜ್ಞಗಳು ಬೇಕಾಗಿಲ್ಲ. ಈ 5 ಗುಣಗಳು ಸಾಕು: ಭಕ್ತಿ, ಸತ್ಯ, ಸದಾಚಾರ, ಪರೋಪಕಾರ, ಸಕಾರಾತ್ಮಕ ಮನಸ್ಸು. ಈ ಗುಣಗಳೊಂದಿಗೆ ರಾಯರನ್ನು ಸ್ಮರಿಸಿದರೆ ಅವರ ಅನುಗ್ರಹ ಖಂಡಿತ ಸಿಗುತ್ತದೆ. ನಾವು ದಿನವೂ ಒಂದು ಬಾರಿ ಈ ಮಂತ್ರವನ್ನು ಜಪಿಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಜೀವನದಲ್ಲಿ ಯಾವಾಗಲೂ ಧರ್ಮದ ಮಾರ್ಗವನ್ನು ಬಿಡಬೇಡಿ. ಒಬ್ಬ ವ್ಯಕ್ತಿ ಎಷ್ಟು ಬುದ್ಧಿವಂತನಾಗಿದ್ದರೂ ಅವನಿಗೆ ಧರ್ಮವಿಲ್ಲದಿದ್ದರೆ ಅವನ ಜೀವನದಲ್ಲಿ ಶಾಂತಿ ಇರುವುದಿಲ್ಲ. ಗುರುರಾಯರು ತಮ್ಮ ಜೀವನದಿಂದಲೇ ಇದನ್ನು ತೋರಿಸಿದರು. ಅವರು ಸದಾ ಹೇಳುತ್ತಿದ್ದರು, ಸತ್ಯದ ಮಾರ್ಗದಲ್ಲಿ ನಡೆಯುವವನಿಗೆ ದೇವರು ಸ್ವತಃ ರಕ್ಷಕನಾಗುತ್ತಾನೆ. ಗುರುರಾಯರು ಹೇಳಿದ 2ನೇ ಮಹತ್ವದ ಉಪದೇಶ, ಭಕ್ತಿ ಎಂದರೆ ಕೇವಲ ಪೂಜೆಯಲ್ಲ, ಅದು ಜೀವನದ ಶೈಲಿ. ನಾವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವುದು ಮಾತ್ರ ಭಕ್ತಿಯಲ್ಲ. ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ನಮ್ಮ ಮಾತುಗಳು ಮೃದುವಾಗಿರಬೇಕು, ನಮ್ಮ ಕಾರ್ಯಗಳು ಧರ್ಮಕ್ಕೆ ಅನುಗುಣವಾಗಿರಬೇಕು. ಗುರುರಾಯರು ಹೇಳುತ್ತಿದ್ದರು, ನೀವು ಎಷ್ಟು ಸತ್ಯವಾಗಿರುತ್ತೀರೋ ದೇವರು ಅಷ್ಟೇ ಬೇಗ ನಿಮ್ಮ ಕಡೆ ಬರುತ್ತಾನೆ. ಗುರುರಾಯರು ಒಂದು ಮಹತ್ವದ ಸತ್ಯವನ್ನು ಹೇಳಿದರು,
ಕರ್ಮದ ನಿಯಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಏನು ಮಾಡುತ್ತೇವೋ ಅದೇ ನಮಗೆ ಮರಳಿ ಬರುತ್ತದೆ. ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಬರುತ್ತದೆ, ಕೆಟ್ಟದನ್ನು ಮಾಡಿದರೆ ದುಃಖ ಬರುತ್ತದೆ. ಆದ್ದರಿಂದ ಗುರುರಾಯರು ಹೇಳಿದ ಮಹಾ ಉಪದೇಶ: ನಿಮ್ಮ ಜೀವನವನ್ನು ಸತ್ಪ್ರವೃತ್ತಿಯಿಂದ ತುಂಬಿಸಿ. ಜೀವನದಲ್ಲಿ ಕಷ್ಟಗಳು ಬಂದಾಗ ಕೆಲವರು ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳುತ್ತಾರೆ. ಆದರೆ ಗುರುರಾಯರು ಹೇಳಿದ ಮಾತು: ಕಷ್ಟಗಳು ಬಂದಾಗಲೇ ದೇವರ ಕೃಪೆ ಹತ್ತಿರ ಬರುತ್ತದೆ. ಒಬ್ಬ ರೈತ ಬೀಜವನ್ನು ಬಿತ್ತಿದ ನಂತರ ಅವನು ತಕ್ಷಣ ಫಲವನ್ನು ಪಡೆಯುವುದಿಲ್ಲ, ಅವನು ಕಾಯುತ್ತಾನೆ. ಹಾಗೆಯೇ ಜೀವನದಲ್ಲೂ ಸಹ ಸಹನೆ ಬಹಳ ಮುಖ್ಯ. ಗುರುರಾಯರು ಹೇಳಿದರು, ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಗುರುರಾಯರು ಹೇಳಿದ ಮತ್ತೊಂದು ಮಹತ್ವದ ಉಪದೇಶ: ಮಾನವ ಸೇವೆಯೇ ದೇವಸೇವೆ. ನಾವು ದೇವರನ್ನು ಹುಡುಕಬೇಕಾದರೆ ಮೊದಲು ಮನುಷ್ಯರಲ್ಲಿ ದೇವರನ್ನು ಕಾಣಬೇಕು. ಬಡವರಿಗೆ ಸಹಾಯ ಮಾಡುವುದು, ದುಃಖದಲ್ಲಿರುವವರನ್ನು ಸಮಾಧಾನಪಡಿಸುವುದು, ಅನಾಥರಿಗೆ ಆಶ್ರಯ ನೀಡುವುದು, ಇವುಗಳೇ ನಿಜವಾದ ಭಕ್ತಿ. ಗುರುರಾಯರು ಭಕ್ತರಿಗೆ ಒಂದು ಮಹಾ ಭರವಸೆ ಕೊಟ್ಟಿದ್ದರು: ನನ್ನನ್ನು ಭಕ್ತಿಯಿಂದ ನೆನೆಸುವವರನ್ನು ನಾನು ಸದಾ ರಕ್ಷಿಸುತ್ತೇನೆ. ಅವರು ಇಂದಿಗೂ ಜೀವಂತವಾಗಿ ಭಕ್ತರ ಜೀವನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಶ್ರೀ ರಾಘವೇಂದ್ರ ಗುರುಗಳ ಅನುಗ್ರಹ ಸಂದೇಶ. ಕೆಲವರು ನುಡಿದ ಮಾತುಗಳು ಹಾಗೆಯೇ ನಿಜವಾಗುವುದರ ರಹಸ್ಯವೇನು ಗೊತ್ತೇ? ನಮ್ಮ ಗುರುರಾಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೆಯುವವರಿಗೆ ವಾಕ್ಸಿದ್ಧಿ ಎಂಬುದು ದೈವದತ್ತವಾದ ವರ. ಒಬ್ಬರ ಮನಸ್ಸು ಮತ್ತು ಆತ್ಮ ಎಷ್ಟು ನಿರ್ಮಲವಾಗಿರುತ್ತದೆಯೋ ಅಷ್ಟು ಬೇಗ ಮಂತ್ರಾಲಯ ಮಹಾಪ್ರಭುವಿನ ಕೃಪೆ ಅವರಿಗೆ ಲಭಿಸುತ್ತದೆ. ಶಿಸ್ತು ಮತ್ತು ಆಚಾರ, ಅಚಲವಾದ ನಂಬಿಕೆ, ಭಕ್ತಿ, ಧ್ಯಾನ ಮತ್ತು ಏಕಾಗ್ರತೆ, ಸಕಾರಾತ್ಮಕ ಚಿಂತನೆ, ಶುಭ ಸಂಕಲ್ಪ, ಪರೋಪಕಾರದ ಗುಣ, ಈ ಎಲ್ಲ ಸದ್ಗುಣಗಳು ಒಬ್ಬರಲ್ಲಿ ಸಂಗಮವಾದಾಗ ಅವರು ಆಡುವ ಪ್ರತಿಯೊಂದು ಮಾತು ರಾಯರ ಆಶೀರ್ವಾದದಿಂದ ಸತ್ಯವಾಗುತ್ತದೆ. ಪವಿತ್ರವಾದ ಆತ್ಮವುಳ್ಳವರು ಭವಿಷ್ಯದ ಅರಿವನ್ನು ಪಡೆಯಬಲ್ಲರು. ಇದು ತೀವ್ರವಾದ ಭಕ್ತಿಯಿಂದ ಲಭಿಸುವ ಮಹಾಪ್ರಸಾದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಗುರುವಾಣಿ. ನಿಮ್ಮ ಮನಸ್ಸನ್ನು ಸದಾ ಒಳ್ಳೆಯ ಆಲೋಚನೆಗಳಿಂದ ಮತ್ತು ಪ್ರೀತಿಯಿಂದ ತುಂಬಿಕೊಳ್ಳಿ. ರಾಯರ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲು ಇದೇ ಅತ್ಯಂತ ಸರಳವಾದ ಮಾರ್ಗ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಅವರ ಕೃಪೆ ಅನೇಕ ಜನರ ಜೀವನದಲ್ಲಿ ಅದ್ಭುತಗಳನ್ನು ಮಾಡುತ್ತಿದೆ. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದ್ದರೆ ಒಂದು ಸಲ ಮನಸಾರ ಗುರುರಾಯರನ್ನು ಕರೆಯಿರಿ. ಹೇಳಿ, ಓಂ ಶ್ರೀ ರಾಘವೇಂದ್ರಾಯ ನಮಃ. ನೀವು ನಂಬಿಕೆಯಿಂದ ಕರೆಯುವಾಗ ಗುರುರಾಯರ ಕೃಪೆ ಖಂಡಿತ ನಿಮ್ಮ ಜೀವನವನ್ನು ಬೆಳಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ರಾಯರ ಭಕ್ತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಬರೆಯಿರಿ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರುರಾಯರ ಆಶೀರ್ವಾದ ನಿಮಗೂ ಸಿಗಲಿ.